ಹಾಯ್ ಹಲೋ ನಮಸ್ಕಾರ ಬಂದವರೇ ಡೇ 4 ಪಾರ್ಟ್ 2 ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಪಾರ್ಟ್ 1 ವೀಡಿಯೋನ ನೀವು ತುಂಬ ಮಸ್ತ್ ಎಂಜಾಯ್ ಮಾಡಿದ್ದೀರ ಅಂದ್ಕೊತೀನಿ. ಸೊ ಈಗ ಪಾರ್ಟ್ 2 ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಬಂದವರೇ, ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ನಮಗೆ ಬೋಟಿನ ವ್ಯವಸ್ಥೆ ಸಿಗಲಿಲ್ಲ. ಸೊ ಹಾಗಾಗಿ ಇಲ್ಲೇ ಯಮುನಾ ನದಿಯಲ್ಲೇ ಸ್ನಾನ ಮುಗಿಸ್ತು. ಸೊ ಯಮುನಾ ನದಿಯಲ್ಲಿ ಸ್ನಾನ ಮಾಡಿಸೋಕ್ಕೆ ಮೈಂಡ್ ರಿಫ್ರೆಶ್ ಆತೋ ಗೊತ್ತಿಲ್ಲ, ಅಥವಾ ಈ ಹುಡುಗಿ ಬಂದು ಹಣೆಯಲ್ಲಿ ಮಹಾದೇವನ ಹೆಸರು ಬರೀ ರಿಫ್ರೆಶ್ ಆತೋ ಗೊತ್ತಿಲ್ಲ ಗುರು. ಏನೋ ಒಂಥರ ರಿಫ್ರೆಶಿಂಗ್ ಫೀಲು. ಬೆಳಗ್ಗೆ ಎದ್ದಾಗ ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೋ ಆ ಥರ ಮೈಂಡ್ ಫ್ರೆಶ್ ಆಯ್ತು. ಯಾಕೆಂದರೆ ಸುಮಾರು ಒಂದು 2 ರಿಂದ 3 ಅವರ್ ಜರ್ನಿ ಮಾಡಿ ನಡ್ಕೊಂಬಂದಿದ್ದು. ಆ ನಡ್ಕೊಂಬಂದಿದ್ದಲ್ಲ ಒಂದ್ಸಲಿ ಮುಳುಗಿದ್ದೇಳು ವರ್ಷಕ್ಕೆ ಎಲ್ಲ ಖತಮ್ ಹೋಗೆ ಅನ್ನೋ ರೇಂಜಿಗೆ ಫೀಲ್ ಆಯಿತು. ಏನೋ ಒಂದು ರಿಲ್ಯಾಕ್ಸೇಷನ್ನು, ಎಷ್ಟೋ ಮನಸ್ಸಲ್ಲಿ ಭಾರ ಇದ್ದಿದ್ದಲ್ಲ ಎಲ್ಲ ಕುಚ್ಕೊಂಡು ಹೋಗ್ಬಿಡ್ತೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಹೇಗಿತ್ತೇನೆ ಎಕ್ಸ್ಪೀರಿಯೆನ್ಸು ಮುಳುಗಿದ್ದು? ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಗುರು. ಹಾಂ, ನೀರು ಮುಳುಗಿದ್ದು ಎದ್ದಿದ ತಕ್ಷಣನೇ ಆಯಾಸ ಎಲ್ಲ ಕಳೆದು ಹೊಸ ಇದಾಗಿತ್ತು. ಹಾಂ ಹಾಂ. ಅಣ್ಣ ನಿಮ್ಗೆ ಹೆಂಗಿತ್ತೇನೆ ಎಕ್ಸ್ಪೀರಿಯೆನ್ಸು ನೀರಲ್ಲಿ ಮುಳುಗಿದ್ದು? ತುಂಬ ಅನುಭವವಾಗಿತ್ತು. ಈ ಅನುಭವ ಎಲ್ಲರೂ ಬಂದು ಅನುಭವಿಸಬೇಕು ಅಂತ ನಾನು ಹೇಳ್ಕೊಂಡಿದ್ದೀನಿ. ಓಕೆ ಅಣ್ಣ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಣ್ಣ ನೀರಲ್ಲಿ ಮುಳುಗಿದ್ದು? ತುಂಬ ಚೆನ್ನಾಗಿತ್ತು. ನೀರಲ್ಲಿ ಮುಳುಗೋಕ್ಕಿಂತ ಮುಂಚೆ ಆದ್ಮೇಲೆ ಒಂಥರ ಏನೋ ಒಂಥರ ದೇವರ ಸನ್ನಿಧಿಯಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ವಿ. ಓಕೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಣ್ಣ ನೀರಲ್ಲಿ ಮುಳುಗಿದ್ದು? ಸೂಪರ್ ಆಯ್ತು. ನೀರಲ್ಲಿ ಮುಳುಗಿದ್ದು ಭಾಳ ಚೆನ್ನಾಗಿತ್ತು. ಆದರೆ ನಮಗೆ VIP ಗೇಟಲ್ಲಿ ಬಿಡಲಿಲ್ಲ. ಬಿಟ್ಟಿದ್ರೆ ಇನ್ನೂ ಭಾಳ ಸೂಪರ್ ಆಗಿರೋದು. ನೀರು ತರಕ್ಕಾಗಲಿಲ್ಲ, ಬಟ್ ಸ್ನಾನ ಸೂಪರ್ ಆಗಿ ಮಾಡಿದ್ವಿ. ನಿಮ್ಮ ಎಕ್ಸ್ಪೀರಿಯೆನ್ಸು? ಸ್ಟಾರ್ಟಿಂಗ್ ಕೋಲ್ಡ್ ಅನಿಸ್ತು, ಆಮೇಲೆ ಸಖತ್ತಾಗಿತ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನು ಗುರು, ಪ್ರಯಾಗದ ಜನ ನಿನ್ನೆ ಇರಲೇ ಇರಲಿಲ್ಲ ಇಷ್ಟೊಂದು ಜನ. ಇವತ್ತೇನು ಇಷ್ಟೊಂದು ಜನ ಇದ್ದಾರೆ. ಬಂದವರೇ, 3 ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ ನಡೆಯೋ ಕುಂಭಮೇಳಕ್ಕಿಂತ 144 ವರ್ಷಕ್ಕೊಮ್ಮೆ ನಡೆಯೋ ಈ ಮಹಾಕುಂಭಮೇಳಕ್ಕೆ ಮಂದಿ ಅಂದರೆ ಕುಟುಂಬ ಸಮೇತ ಹುಟ್ಟಿದ ಮಕ್ಕಳನ್ನು ಸಹ ಹೊತ್ಕೊಂಡು ಈ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದಾರೆ ದೂರದ ಊರುಗಳಿಂದ. ಇದನ್ನೇ ಗುರು ನಮ್ಮ ಸನಾತನ ಧರ್ಮ ಅಂತ ಹೇಳೋದು. ಈ ಧರ್ಮಕ್ಕೋಸ್ಕರ ಎಷ್ಟೋ ಊರುಗಳಿಂದ, ದೇಶ ವಿದೇಶಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮಹಾದೇವನ ಕೃಪೆಗೆ ಪಾತ್ರರಾಗಲು ಸಾಕಷ್ಟು ಜನ ಬರ್ತಾ ಇದ್ದಾರೆ ಗುರು. ಸೊ ನೀವು ಸಹ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ ನಮ್ಮ ಸನಾತನ ಧರ್ಮವನ್ನು ಕಾಪಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಂಗಮಕ್ಕಂತೂ ಹೋಗೋಕ್ಕಾಗಲಿಲ್ಲ. ಬಡ ಹನುಮಾನ್ ಟೆಂಪಲ್ಗನ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡು, ಬಟ್ ಆದರೆ ಅಲ್ಲಿ ಇದ್ದಂಥ ಕ್ಯೂ ನೋಡಿ ನಮಗೆ ಗಾಬರಿ ಆಗೋತು. ಸೊ ಹಾಗಾಗಿ ಇಲ್ಲೇ ದ್ವಾರ ಬಾಗಿಲಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿ ಆ ನಮ್ಮಪ್ಪನ ದರ್ಶನ ಫೋಟೋದ ಮೊಬೈಲಲ್ಲೇ ನೋಡ್ದೋ. ಸೊ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಸುಮ್ಮನೆ ಟೈಮ್ ಇಲ್ಲ. ಯಾಕೆಂದರೆ ಇನ್ನೊಂದು ರೂಮ್ ಬೇರೆ ಬುಕ್ ಮಾಡೋಕೆ ಹೋಗ್ಬೇಕು. ಹಾಗಾಗಿ ಸುಮ್ಮನೆ ರಿಸ್ಕ್ ಆಗುತ್ತೆ. ಲಗೇಜೆಲ್ಲ ಈಸ್ಕಾಕ್ಬಿಡ್ತಾರೆ. ಆಮೇಲೆ ಜನ ಸಕ್ಕದಾಗಿದೆ. ನೆನ್ನೆಗಿಂತ ಇವತ್ತು ಡಬಲ್ ಆಗ್ಬಿಟ್ಟಿದೆ ಅಲ್ವಾ? ನೆನ್ನೆಗಿಂತ ಡಬಲ್. ಈ ಪ್ರಯಾಗಾಜಲ್ಲಿ ಸಿಗೋವಂಥ ಊಟನ ಎಷ್ಟು ತಿಂದರೂ ಹೊಟ್ಟೆ ಒಂದು ಕಮ್ಮಿನೇ ಆಗಲ್ಲ ಗುರು. ನಾವು ಬರೇ ಚಪಾತಿನೇ ತಿಂತಾ ಇದ್ದೀವಿ. ಅದಾದಮೇಲೆ ಅಲ್ಲಲ್ಲೇ ಸಿಗೋವಂಥ ಕುರುಕ್ ತಿಂಡಿಗಳನ್ನ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ನಾವಂತೂ. ಬಂದವರೇ, ನಾವು ಒಂದು ನೈಟ್ ಸ್ಟೇ ಮಾಡಿದ್ದು. ಒಬ್ಬೊಬ್ಬರಿಗೆ ಪರ್ ಪರ್ಸನ್ 460 ರೂಪಾಯಿ. ಸೆಕ್ಟರ್ 4 ಸ್ಟೇ ಮಾಡಿದ್ದು. ನೀವೇನಾದ್ರು ಬರೋದಂದರೆ ಈ ಕಡೆ ಸೆಕ್ಟರ್ 4, ಈ ಕಡೆ ಹನುಮಾನ್ ದೇವಸ್ಥಾನ ಮತ್ತು ಸಂಗಮಕ್ಕೂ ಒಂದು ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಹತ್ತಿರದಲ್ಲೇ ಇದೆ. ಸೊ ಮತ್ತು ಹಾಗೆ ಎಕ್ಸಿಬಿಷನ್ನು ಸಹ ಇದೆ, ನೋಡ್ಕೊಂಡು ಬರ್ಬೋದು. ಸೊ ನೀವು ಮಾಡೋದೇ ಸೆಕ್ಟರ್ 4 ಮಾಡಿ. ಒಬ್ಬರಿಗೆ 400 ರಿಂದ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಆದರೂ ಆಗ್ಬೋದು. ಸೊ ಈಗ ನಾವು ಚೇಂಜ್ ಮಾಡಿಕೊಂಡು ಯಾವ ಘಾಟ್ಗೆ ಹೋಗ್ತಿರೋದು ಈಗ? ಹಾಂ, ಸೆಕ್ಟರ್ 19 ಈಗ ಹೋಗ್ತಾ ಇರೋದು ನಾವು. ನಾಗಾ ಸಾಧುಗಳನ್ನ ನೋಡ್ಕೊಂಡು ಮುಂದೆ ಸಾಕ್ತಾ ಮುಂದೆ ಹೋಗ್ತಾ ಇರ್ತೀವಿ. ಬಂದವರೇ, ನೀವೇನು ನೋಡ್ತಾ ಇರಲ್ಲ, ಈ ಸೇತುವೆಗಳು ತುಂಬ ಆರ್ಟಿಫಿಷಿಯಲ್ ಸೇತುವೆಗಳು. ಒಂದಲ್ಲ ಎರಡಲ್ಲ, ಸುಮಾರು ಸೇತುವೆಗಳಿದ್ದಾವೆ ಗುರು. ಇವಿಲ್ಲ ಅಂದಿರೆ ನಾವು ಪ್ರಯಾಗದಲ್ಲಿ ಇರೋಂಥ ಪ್ರತಿಯೊಂದು ಸ್ಥಳ ನೋಡೋದಕ್ಕೂ ತುಂಬಾ ಗಂಟೆಗಟ್ಟಲೆ ನಡಿಬೇಕಾಯಿತು. ಸೊ ಇದನ್ನು ವ್ಯವಸ್ಥಿತವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿರೋಂಥ UP ಸರ್ಕಾರಕ್ಕೆ ಎಷ್ಟು ತುಂಬ ಹೃದಯ ಧನ್ಯವಾದ ಹೇಳಲು ಸಾಕಾಗೋದಿಲ್ಲ. ಯಾಕೆಂದರೆ ಒಂದು ಸ್ಥಳಕ್ಕೆ ಇನ್ನೊಂದು ಸ್ಥಳಕ್ಕೆ ಹೋಗೋಕ್ಕೆ ನಮಗೆ ತುಂಬ ಅಚ್ಚುಕಟ್ಟಾಗಿ ಅನುಕೂಲಗಳನ್ನೆಲ್ಲ ತುಂಬ ನೀಟ್ನೆಸ್ ಆಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೆಲ್ಲ ಆರ್ಟಿಫಿಷಿಯಲ್ ನದಿಗಳು, ಆರ್ಟಿಫಿಷಿಯಲ್ ಸೇತುವೆಗಳು. ಈ ಪ್ರಯಾಗದಲ್ಲಿ ಇದು ಮಹಾಕುಂಭಮೇಳ ನಡೀತಿದ್ದಂಗೆ ಎಲ್ಲ ಕಿತ್ತು ಹೋಗಿದ್ದಾರೆ. ಸೊ ಇದು ಬೇಜಾರಾಗುತ್ತೆ. ಬಟ್ ಆದರೆ ನಾಗ ಸಾಧುಗಳನ್ನ ನೋಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ನೀವು ನೋಡ್ತಾ ಇರಲ್ಲ. ಸೊ ಈ ನಾಗ ಸಾಧುಗಳು ಇನ್ಸ್ಟಾಗ್ರಾಮಲ್ಲಿ ತುಂಬ ಭಾರಿ ಫೇಮಸ್ ಆಗಿದ್ದವರು. ಹಾಗೆ ಒಬ್ಬೊಬ್ಬರನ್ನೇ ನೋಡ್ಕೊಂಡು
ಮುಂದೆ ಹೋಗ್ತಾ ಇರೋಣ ಬನ್ನಿ. ಬಾಂಧವರೇ, ಸೆಕ್ಟರ್ 19-20ರಲ್ಲಿ ನಾಗ ಸಾಧುಗಳು ಇದ್ದಾರೆ. ಸೊ ಇಲ್ಲಿ ಪ್ರತಿಯೊಬ್ಬ ನಾಗ ಸಾಧುಗಳನ್ನ ನಾವು ನೋಡ್ಬೋದು. ಸಾಧು ಸಂತರುಗಳು ಎಲ್ಲ ಇಲ್ಲೇ ಇದ್ದಾರೆ. ಸೊ ಒಬ್ಬೊಬ್ಬರನ್ನೇ ನೋಡ್ಕೊತ ನಾವು ಹೋಗ್ತಾ ಇದ್ದೀವಿ. ನಾನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ನನಗೆ ಹಿಂದಿ ಬರದೇ ಇರೋ ಕಾರಣದಿಂದ ಸೊ ಯಾರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ಆದರೆ ನಮ್ಮ ಕನ್ನಡ ಗೊತ್ತಿರೋರು ಒಬ್ಬರಿದ್ದಾರೆ, ಅವ್ರನ್ನ ಭೇಟಿಯಾಗೋಣ ಬನ್ನಿ. ಬಾಂಧವರೇ, ಪ್ರೀತಿ ವಾತ್ಸಲ್ಯದಿಂದ ನಮ್ಮನ್ನು ಬರ್ಮಾಡ್ಕೊಂಡು ನಮ್ಮವರು ತಮ್ಮವರು ಅಂತ ಮಾತಾಡಿಸ್ತಾ ಎಷ್ಟೇ ದೂರ ಹೋದರೂ ನಮ್ಮ ಕನ್ನಡ ಮಾತಾಡೋ ನಮಗೆ ಸಿಕ್ಕರೆ ಏನೋ ಒಂಥರ ನಮ್ಮ ತಾಯಿನೇ ಇದ್ರೂ ಬಂದು ನಿಂತ ಹಾಗೆ ಫೀಲ್ ಆಗುತ್ತೆ ಗುರು. ಯಾಕೆಂದರೆ ನಮ್ಮ ಮಾತೃಭಾಷೆಗಿರೋ ತಾಕತ್ತೇ ಅಂಥದ್ದು. ಅಲ್ಲೂ 40 ರೂಪಾಯಿ ಇಕ್ಕಿದಷ್ಟೇ ಆಶೀರ್ವಾದ ತಗೊಂಡ್ರಪ್ಪಲ್ಲಿ ಬಾಬಾ ಹತ್ರ ಅವ್ರ ಮಗಂತರು ಎಲ್ಲ ಬೆಂಗಳೂರು ಎಲ್ಲ ಜಾಮೂಗಳೇ ಎಲ್ಲ ಬಿಲ್ಲು ಟೀಮೇ. ಹಾಂ, ಎಲ್ಲ ಒಂದು ಟೋಲಿ ಆಗೊಂಡ್ಬಿಟ್ಟಿದ್ಯಪ್ಪ. ಸ್ನಾನ ಎಲ್ಲ ಆಯ್ತಲ್ಲ, ಎಲ್ಲ ಆರಾಮ ಆಯ್ತಲ್ಲ, ಎಲ್ಲಿ ಉಳ್ಕೊಂಡಿದ್ದೀರಿಲ್ಲ? ಈಗ ಇದು ಅರೇಲ್ ಘಾಟ್. ಹೌದಾ? ಈಗ ಇಲ್ಲಿಂದ ನೆಕ್ಸ್ಟು ಊರುಗಳು ಚಿನ್ನ ಇದನ್ನು ದಾನ ಕೊಡ್ತಾರೆ ದರಿದ್ರ ಅಂತ, ನಿನಗೆ ಕಂಡ ಅಂತ ಹೋಗ್ಲಿ ಅಂತ. ಅದು ನಿನಗೂ ಪೂರ್ವಕರು ನಮಗೆಲ್ಲ ಗೊತ್ತಿಲ್ಲ ಕಣಪ್ಪ. ಇಲ್ಲಿ ದಾಸಪ್ಪನಿಗೆ ಬಂದು ಅಂದ್ಬಿಡ್ತೇವೆ ಬಂದಿದ್ದಾರೆ. ಯಾಗಕ್ಕೆ ಸಮ ಒಂದು ಮುಂಚೆ ಯಾಗಕ್ಕೆ ಸಮ ನೀನು ಮಾಡ್ತಕ್ಕಂಥ ಒಂದು ಪ್ರಧಾನ ಹರಿಹರ ಎಲ್ಲ ಸಂಗಮ ಆಗ್ತೀವಿ. ಎಲ್ಲಿ ನಾವು ದೊಡ್ಡವರಾಗೋದಲ್ಲ, ನಾನು ಮಾಡಿದ್ರೆ ಇಲ್ಲಿ ಕೇಳಿದ್ರೆ ಇಲ್ಲ ಮನೆಯಲ್ಲ ಉತ್ಸವ ಮಾಡಿಸೋದು ಅಂತಾರೆ. ಮನೇಲಿ ನೋಡಿದ್ರೆ ಚಂಡಿ ಯಾರು ನಡೀತಾರೆ. ಬಾಂಧವರೇ, ಎಷ್ಟು ದೂರ ಕಣ್ಣಾಯಿಸಿ ನೋಡಿದ್ರೂ ಮಹಾಕುಂಭಮೇಳದ ಇಂಚಿಂಚು ನೋಡೋಕ್ಕೂ ಆಗೋದಿಲ್ಲ ಗುರು. ಯಾಕೆಂದರೆ ಅಷ್ಟು ಎಕರೆಯಲ್ಲಿ ಹಬ್ಬಿಕೊಂಡಿದೆ. ಸೊ ಇವತ್ತಂತೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾಳೆ ನಾವು ಅಲ್ಲೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಅರೇಲಿ ಘಾಟ್ ಹತ್ರ ಒಂದು ರೂಮಲ್ಲಿ ಸ್ಟೇ ಮಾಡಿ, ಅಲ್ಲಿಂದ ಸುಮಾರು ಏನಿಲ್ಲ ಅಂದರೆ 7-8 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಅರೇಲಿ ಘಾಟ್ ಹತ್ರ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ 100 ರೂಪಾಯಿ ಕೊಟ್ಟು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ ಪರ್ಸನ್ಗೆ ಗುರು. 2 hours later. ಸೊ ಬಾಂಧವರೇ, ಅಂತೂ ಇಂತೂ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಈಗ ರೂಮ್ ಮಾಡ್ಕೊಂಡು ನಾಳೆ ಮತ್ತೆ ತಿರ್ಗಿ ಸಂಗಮಕ್ಕೆ ಹೋಗ್ಬೇಕು. ಇವತ್ತು ಹಾಗೆ ಸನ್ನಿವೇಶದಿಂದ VIP ಗಳಿಗೆ ಮತ್ತು VIP ಗಳಿಗೆ ಮಾತ್ರನೇ ಸಂಗಮಕ್ಕೆ ಹೋಗೋ ಅವಕಾಶ ಇತ್ತು. ಯಾಕೆಂದರೆ VIP ಬೇರೆ ಬಡವರು ಬೇರೆ ಅನ್ನೋ ರೀತಿ ಡಿವೈಡ್ ಮಾಡಿಬಿಟ್ಟಿರು ಇವತ್ತು. ಸೊ ಹಾಗಾಗಿ ಸಂಗಮಕ್ಕೆ ಹೋಗಿ ಕರೆಕ್ಟಾಗಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಸಂಗಮದಿಂದ ಬರೋವಂಥ ನದಿಲಿ ಸ್ನಾನ ಮಾಡಿದೋ. ಸೊ ಬೆಳಗ್ಗೆ ಹೋಗಿ ಅಲ್ಲೇ ಸಂಗಮದಲ್ಲಿ ಸ್ನಾನ ಮಾಡಿ ಅದಾದಮೇಲೆ ಅಲ್ಲಿಂದ ನೀರು ಸ್ವಲ್ಪ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಾಳೆ ಬೆಳಗ್ಗೆ 3:15 ಎದ್ದೇಳಬೇಕು. ಈಗ ರೂಮ್ ಮಾಡಿದ್ದೀವಿ. ಸೊ ರೂಮ್ ಅಂತೂ ಫೈನ್ ಆಗಿದೆ ಗುರು. ಮಿನಿಮಮ್ 2,000 ಕೊಟ್ಟಿದ್ದೀವಿ ನಾವು. ನೀವು ಸಹ ಬಂದು ಮಾಡ್ಬೋದು. ಆರಾಮಾಗಿ ಸಿಕ್ಕಿದೆ. ನಿಮಗೆ ಬಂದಾಗ ಒಂದು ಸ್ವಲ್ಪ ರೈಟು ಏರುಪೇರು ಆಗಿರುತ್ತೆ. ಸೊ ಸುಮಾರು ಇಲ್ಲಿಂದ ಸಂಗಮದಿಂದ ಹತ್ತಿರ ಒಂದು 12 ಕಿಲೋಮೀಟ್ರ್ ಜರ್ನಿ ಇರುತ್ತೆ. ಸೊ ಒಂದು ಅವೈಲಬಲ್ ಸಕ್ಕದಾಗಿದೆ ಗುರು. ರೂಮ್ ಮಾತ್ರ ನೀವು ನೋಡ್ತಾ ಇರಲ್ಲ. ಸೊ ಇದೇ ರೂಮು ನಮಗೆ ಕೊಟ್ಟಿರೋದು, ಇಲ್ಲಿದೆಯಲ್ಲ. ಸೊ ಇದೇ ರೂಮೇ ನಮಗೆ ಕೊಟ್ಟಿರೋದು. 2 ಫ್ಲೋರ್, ಒಂದು ಫ್ಲೋರ್ ಪೂರ್ತಿ ನಮಗೆ ಕೊಟ್ಟಿದ್ದಾರೆ. ಆರಾಮಾಗಿ ಸುಮಾರು ಒಂದು 15 ಜನ ಮನಿಕೊಳ್ಳೋಂಥ ರೂಮು. ಬಟ್ ನಾವಿರೋದು ಒಂದು 8 ಜನಕ್ಕೆ ಸಕ್ಕದ 2 ಮಂಚ ಕೊಟ್ಟಿದ್ದಾರೆ. ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಈಗ ಎನಿವೆ, ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅವನಷ್ಟೇ, ಟೇಕ್ ಕೇರ್. ಜೈ ಹರ ಹರ ಮಹಾದೇವ್.